ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಭಾನುವಾರ ಸ್ವಲ್ಪ ಲೇಟ್ ಆಯಿತು ಇವತ್ತು. ಎನಿವೆ, ಇವತ್ತು ನಾನು ನನ್ನ ವ್ಯೂವರ್ಸಲ್ಲಿ ಒಬ್ಬರು ಯಾರೋ ಸರ್ ಫೋಬಿಯಾಸ್ ಎಲ್ಲ ಮಾತಾಡಿದ್ದೀರಾ, ಆದರೆ ನನಗೊಂದು ಫಿಯರ್ ಆಫ್ ಡೆತ್ ಇದೆ. ಈ ಫಿಯರ್ ಆಫ್ ಡೆತ್ತನ್ನು ಹೇಗೆ ನಾನು ನಿವಾರಣೆ ಮಾಡೋದು ಅಂತ ಕೇಳಿದರು. ಈ ಟಾಪಿಕ್ ಮಾತಾಡ್ತೀರಾ ಅಂತ. ಅದಕ್ಕೆ ಸ್ವಲ್ಪ ಬ್ರೀಫಾಗಿ ಅದರ ವಿಷಯ ಮಾತಾಡ್ತೀನಿ. ನಾಟ್ ಎ ಪ್ಲೆಸೆಂಟ್ ಟಾಪಿಕ್. ಎನಿವೆ ಹೇಳ್ತೀನಿ. ಇದನ್ನು ಅಫಿಷಿಯಲ್ ಆಗಿ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಥನಾಟೋಫೋಬಿಯಾ ಅಂತಾರೆ. ಸಾಯುವ ಭಯ, ಯಾವಾಗಲೂ ಸಾವಿನ ನೆರಳನ್ನು ನೋಡುವವರು ಕೆಲವರು ಇರ್ತಾರೆ. ಎಲ್ಲದರಲ್ಲಿಯೂ ಅಯ್ಯೋ ಏನೋ ಸತ್ತೋಗ್ಬಿಟ್ರೆ ಅಂತ ಒಂದು ಭಯ. ಇದು ಏಜ್ ಲಿಮಿಟ್ ಏನಿಲ್ಲ, ಯಾರು ಬೇಕಾದ್ರೂ ಈ ಥರ ಕೆಟ್ಟದಾಗಿ ನೆಗೆಟಿವ್ ಥಾಟ್ಸ್ ಈ ಥರ ಬರ್ಬೋದು. ಇದರಲ್ಲಿ ಸಾಧಾರಣ ಮಟ್ಟಿಗೆ ವಯಸ್ಸಾದವರಿಗೆ ಇದು ಬರುತ್ತೆ. ಯಾಕಂದರೆ ನಾನು ಯಾವಾಗ ಸಾಯ್ತೀನೋ, ನಾನು ಹೋಗಿಬಿಟ್ರೆ ನನ್ನ ಮನೆ ಗತಿ ಏನು, ನನ್ನ ಹೆಂಡತಿ ಗತಿ ಏನು, ಅಥವಾ ನನ್ನ ಗಂಡನ ಗತಿ ಏನು, ನನ್ನ ಮಕ್ಕಳ ಗತಿ ಏನು, ಈ ಥರ ತಲೆಯಲ್ಲಿ ಕೆಟ್ಟದಾಗಿ ಯೋಚನೆ ಬರ್ತಾ ಇರ್ತದೆ. ಇದಕ್ಕೆ ಕಾರಣಗಳೇನು ಅಂತ ನಾವು ಕಂಡುಹಿಡಿಯಬೇಕು. ಕಾರಣಗಳು ಹಲವಾರಿದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ, ಒಂದು, ಅವರು ಯಾರ್ದೋ ದಾರುಣ ಸಾವನ್ನು ಪ್ರತ್ಯಕ್ಷವಾಗಿ ನೋಡಿರ್ತಾರೆ. ಒಂದು ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಅವರು ಕೂಡಲೇ ಅಂದರೆ ಅಕಾಲ ಮರಣ ಹೊಂದಿರುವಂಥವ್ರು ನೋಡಿರ್ಬೋದು. ಅಥವಾ ಅಪೋಸಿಟ್ಟು, ತೀರಾ ವಯಸ್ಸಾದವರು ನರಳಿ ಬೆಡ್ನಲ್ಲಿ ತುಂಬ ಸಮಯ ಬೆಡ್ಡಲ್ಲೇ ಇದ್ಬಿಟ್ಟು ಬೆಡ್ ಸೋರ್ಗಳೆಲ್ಲ ಆಗಿ, ಹುಣ್ಣುಗಳೆಲ್ಲ ಆಗಿ, ಅವರ ಮನೆಯವರು ಒಂಥರ ಅವ್ರು ನೋಡಿ ಅಸಹ್ಯ ಪಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಅವರಿಗೆ ಒಂಥರ ಅಯ್ಯೋ ಹೀಗೆ ಕೂಡ ಬದುಕಬೇಕಾ, ನನಗೆ ಹೀಗಾದರೆ, ಇಲ್ಲೇ ಕ್ವಶನ್ ಬರೋದಲ್ಲೇ, ನನಗೆ ಹೀಗಾದರೆ ನಾನು ಈ ಥರ ಆಗಿ ಸತ್ತೋಗೋದಕ್ಕಿಂತ ನಾನು ಹೇಗಾದರೂ ಹಾಗೇನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋದು ಒಳ್ಳೆಯದು. ಆದರೆ ಹಾಗೆ ಹೇಳಿದ ತಕ್ಷಣ ಅಯ್ಯೋ ಎಲ್ಲರನ್ನು ಬಿಟ್ಟು ಹೋಗಬೇಕಾ ಅಂಥೇಳಿ ಇದೊಂದು. ಸೊ ಎಂಗ್ಸೈಟಿ, ತುಂಬ ಎಂಗ್ಸೈಟಿ, ಸಾವಿನ ಬಗ್ಗೆ ಅತಿ ಎಂಗ್ಸೈಟಿ ಅಥವಾ ಅತಿ ಭಯ, ಡಿಪ್ರೆಷನ್ಗೆ ಹೋಗೋದು. ಎಂಗ್ಸೈಟಿ ಫಾಲೋಡ್ ಬೈ ಡಿಪ್ರೆಷನ್ ಎರಡೂ ಆಗ್ಬೋದು. ಬೈಪೋಲಾರ್ ಡಿಸಾರ್ಡರ್ಗೆ ಹೋಗ್ಬಿಡ್ಬೋದು. ಸೊ ಇದಕ್ಕೆ ಪರಿಹಾರ ಏನಪ್ಪ ಅಂತ ಕೇಳ್ಬೋದು. ಪರಿಹಾರ ಸಾಧಾರಣ ಮಟ್ಟಿಗೆ ಇದು ನಾವು ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ತಂದುಕೊಳ್ಳಿಕ್ಕೆ ಯಾವ ಯೋಗ, ಧ್ಯಾನ ಇತ್ಯಾದಿ ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡಬೇಕು. ಮತ್ತು ಸುಮ್ಮನೆ ಯಾಕೆ ಸಾಯ್ತಾರೆ ಯಾರಾದರೂ ಅಲ್ವಾ? ಒಂದು ಏನೋ ಕಾಯಿಲೆ ಬಂದುಬಿಟ್ಟು ಸಾಯ್ತಾರೆ. ಈಗ ಶುಗರ್ ಬಂದು ಸಾಯ್ಬೋದು, ಹಾರ್ಟ್ ಅಟ್ಯಾಕ್ ಬಂದು ಸಾಯ್ಬೋದು. ಹಾಗಾದರೆ ಶುಗರ್ ಇದ್ದವರು ಏನು ಮಾಡಬೇಕು? ಅವರು ತುಂಬ ಅದರ ಬಗ್ಗೆ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಶುಗರ್ನ ಕಂಟ್ರೋಲಿಗೆ ಬರಬೇಕು. ಡಯಟು, ಎಕ್ಸಸೈಸು, ವಾಕಿಂಗ್ ಇದೆಲ್ಲ ಮಾಡಿಕೊಂಡು ಅವರವರಿಗೆ ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಸಾವನ್ನು ನಾವು ನಿಯಂತ್ರಣ ಪಡಿಸಲಿಕ್ಕೆ ಆಗೋದಿಲ್ಲ, ಅದು ಬಂದೇ ಬರುತ್ತೆ. ಇಟ್ ಈಸ್ ಇನ್ಎವಿಟಬಲ್ ಇನ್ ಎವ್ರಿಬಡೀಸ್ ಲೈಫ್. ಕೆಲವರಿಗೆ ಬೇಗ, ಕೆಲವರಿಗೆ ಲೇಟು. ಕೆಲವರು ನೀವು ಕೇಳಿರ್ಬೋದು, ನನಗೆ ಯಾಕಾದರೂ ದೇವರು ಇಟ್ಟಿದ್ದಾನೋ ಅಂತ. ಬಟ್ ದೇವರು ಇಟ್ಟಿದ್ದು ಅಂದರೆ ಅದು ನೀನು ಹೋದ ಜನ್ಮದಲ್ಲಿ ಏನೋ ತುಂಬ ಪುಣ್ಯ ಮಾಡಿದೆಯೇನೋ, ಅದಕ್ಕೆ ಈ ಜನ್ಮದಲ್ಲಿ ತುಂಬ ವರ್ಷ ಬದುಕಿರ್ತೀಯ. ಯಾಕಾಗಿ ಅಂದರೆ ಅದು ಅವನಿಗೆ ಒಬ್ಬನಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ದೇವರು ಅಂತ ಒಂದು ನೀವು ನಂಬಿದರೆ ಅದನ್ನೇ ಇದು ಮಾಡಬೇಕು. ಇಲ್ಲಾಂದರೆ ವಿಧಿ ಅಂತ ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದು. ಸೊ ಆಂಗ್ಸೈಟಿ ಒಂದು ಕಡೆ ಇದ್ದರೆ, ಡಿಪ್ರೆಷನ್ ಇನ್ನೊಂದು ಕಡೆ. ಈಗ ಎರಡರ ಮಧ್ಯೆ ತೊಳಲಾಡ್ತಾ ಇರ್ತಾರೆ. ಸೊ ನಾನು ಆವಾಗಲೇ ಹೇಳಿದಂಗೆ ದಯವಿಟ್ಟು ನೀವು ಸ್ವಲ್ಪ ಉತ್ತಮ ಜಾತಿಯವರಾಗಿದ್ದರೆ, ಅಂದರೆ ಜಾತಿ ವಿಚಾರ ಅಲ್ಲ ಇಲ್ಲಿ, ಸಂಧ್ಯಾ ವಂದನೆ, ಪೂಜೆ ಎಲ್ಲ ಮಾಡೋರು, ಗಾಯತ್ರಿ ಮಂತ್ರ ಹೇಳೋರು, ದಯವಿಟ್ಟು ಅದರಲ್ಲೇ ಜಾಸ್ತಿ ಟೈಮ್ ಪಾಸ್ ಮಾಡಿ. ನೀವು ಬೇಡವಾದ ಯೋಚನೆಗಳು ಬರೋದಿಲ್ಲ. ಅಥವಾ ಬಾಕಿಯವರಿಗೆ ನಾನು ಹೇಳ್ತೀನಿ, ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿಡಿ. ನೀವು ದೃಷ್ಟಿಯನ್ನು ಇದರ ಮೇಲೆ, ಒಂದು ಸೊನ್ನೆ ಅಥವಾ ಒಂದು ದೇವರು ಯಾವುದೇ ಆಗಲಿ ಅದರ ಮೇಲೇ ಧ್ಯಾನ ಇಟ್ಕೊಂಡು ಸುಮ್ಮನೆ ಪ್ರಾಣಾಯಾಮ ಮಾಡ್ಕೊಂಡು ಏನಾದ್ರು ಮಾಡೋದು ಹೀಗೆ. ಅಥವಾ ಒಂದು ಸ್ಮೂತ್ ಆಗಿರುವಂಥ ನಿಮಗೆ ತುಂಬ ಇಷ್ಟವಾಗಿರುವಂತಹ ಶಾಸ್ತ್ರೀಯ ಸಂಗೀತ, ಫ್ಲೂಟು, ಅದನ್ನು ಕೇಳ್ತಾ ಕೂತ್ಕೊಳ್ಳೋದು. ಮನಸ್ಸಾವಾಗ ತಳಮಳಗೊಂಡಿರುವ ಮನಸ್ಸು ಸ್ವಲ್ಪ ಶಾಂತವಾಗ್ಬೋದು. ಆಮೇಲೆ ಅವರಿಗೆ ಹಾಗಾಯಿತು, ಇವರಿಗೆ ನಿಮಗೆ ಹಾಗಾಗಬೇಕಾಗಿಲ್ಲ. ನೀವು
ನಿಮ್ಮ ಅಪ್ಪ ಅಮ್ಮನಿಂದ ಬೇರೆ ಜೀನ್ಸನ್ನು ಪಡ್ಕೊಂಡು ಬಂದಿದ್ದೀರಾ. ಸೊ ಅವರು ಅವರ ಅಪ್ಪ ಅಮ್ಮನ ಜೀನ್ಸನ್ನು ಪಡ್ಕೊಂಡು ಬಂದಿರ್ತಾರೆ. ಸೊ ಅದನ್ನೆಲ್ಲ ವರಿ ಮಾಡಬಾರ್ದು. ಅದು ನಿಮ್ಮ ಇದು. ಆಮೇಲೆ ಹಾಗೆಯೇ ಹುಡುಗರು, ಉದಾಹರಣೆಗೆ ಹುಡುಗರಿಗೆ ಒಂಥರ ಭಯ ಇರುತ್ತೆ. ನಾನು ಬೈಕಲ್ಲಿ ಹೋಗ್ತಾ ಇರ್ತೀನಿ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ, ಈ ಥರದ್ದೆಲ್ಲ ಇರ್ತದೆ. ಸೊ ದಯವಿಟ್ಟು ಜಾಗ್ರತೆಯಾಗಿ ಓಡಿಸಪ್ಪ, ನಿಧಾನಕ್ಕೆ ಓಡಿಸು, ನಿಧಾನಕ್ಕೆ ರೂಲ್ಸ್ ಫಾಲೋ ಮಾಡು, ಹೆಲ್ಮೆಟ್ ಹಾಕು. ಸಾವನ್ನು ನಾವು ಪೋಸ್ಟ್ಪೋನ್ ಮಾಡ್ಬೋದು, ಸಾವು ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಅಲ್ವಾ. ಸಾವನ್ನು ಪೋಸ್ಟ್ಪೋನ್ ಮಾಡ್ಬೋದು. ಕೆಲವರು ನೋಡ್ತೀನಿ ನಾನು, ಹೆಲ್ಮೆಟ್ ಹಾಕೊಳ್ಳೋದೇ ಹೋಗೋದೆ ಪೊಲೀಸವರನ್ನು. ಹೆಲ್ಮೆಟ್ ಪೊಲೀಸ್ನವರಿಗೋಸ್ಕರ ಹಾಕೋದಲ್ಲ, ನಿನ್ನ ತಲೆಗೆ ಪ್ರೊಟೆಕ್ಷನಿಗೆ. ಅದು ಫುಲ್ ISI ಮಾರ್ಕ್ಡ್ ಇಲ್ಲಿವರೆಗೆ ಬರುವಂಥ ಹೆಲ್ಮೆಟನ್ನು ಹಾಕ್ಕೊಳ್ಬೇಕು. ಅದರಲ್ಲಿನೂ ನಾನು ಭಾಳ ಜನ ಕೇಳ್ತೇನೆ, ನನ್ನ ಕ್ಲಿನಿಕ್ಕಿಗೆ ಬರುವವರಿಗೆ, ಫ್ರಂಟ್ನವರು ತುಂಬ ಚೆನ್ನಾಗಿರೋ ಹೆಲ್ಮೆಟ್ ಹಾಕ್ಕೊಳ್ತಾರೆ, ಹಿಂದಿನವರಿಗೆ ಯಾವುದೋ ಒಂದು ಕಪ್ಪೆ ಚಿಪ್ಪು ಥರದ್ದು ಹೆಲ್ಮೆಟ್ ಕೊಟ್ಟಿರ್ತಾರೆ. ನಾನು ಹೇಳ್ತೀನಿ, ಹಿಂದಿನವರಿಗೆ ಒಳ್ಳೆಯದು ಹೆಲ್ಮೆಟ್ ಹಾಕಿ. ಯಾಕೆಂದರೆ ನಿಮಗೆ ಎದುರುಗಡೆಯಿಂದ ಏನು ಬರ್ತಾಯಿದೆ ಅಂತೇಳಿ ನೀವು ಜಂಪ್ ಮಾಡ್ಬೋದು ನೋಡಿಬಿಟ್ಟು. ಯು ಕ್ಯಾನ್ ಫೋರ್ಸಿ ದ ಡೇಂಜರ್ ಆ್ಯಂಡ್ ಜಸ್ಟ್ ಜಂಪ್ ಆಫ್. ಬಟ್ ಹಿಂದ್ಗಡೆ ಪಾಪ ಗೊತ್ತಿಲ್ಲ, ಹೆಂಗಸರು ನಿಮ್ಮ ಹೆಗಲಿಟ್ಕೊಂಡು ಸುಮ್ಮನೆ ಕೂತಿರ್ತಾರೆ. ದೇ ಆರ್ ಮೋರ್ ಪ್ರೋನ್ ಫಾರ್ ಹಿಟ್ ಆ್ಯಂಡ್ ಹಿಟ್ ಟು ದ ಬ್ರೈನ್, ಹಿಟ್ ಟು ದ ಸ್ಕಲ್ ಆ್ಯಂಡ್ ಬ್ರೈನ್ ಆ್ಯಂಡ್ ಡೈ. ಸೊ ISI ಮಾರ್ಕಿನ 2 ಹೆಲ್ಮೆಟ್ಗಳು ತಗೊಳ್ಳಿ. ಸ್ಕೂಟರಲ್ಲಿ ಹೋಗೋರು, ಕಾರಲ್ಲಿ ಹೋಗೋರು, ನೀವು ಯಾರ ಜೊತೆಯೂ ರೇಸಲ್ಲಿಲ್ಲ. ಯು ಆರ್ ನಾಟ್ ಇನ್ ಕಾಂಪಿಟೀಷನ್ ವಿತ್ ಎನಿಬಡಿ. ಇದನ್ನು ಫಸ್ಟು ತಿಳ್ಕೊಳ್ಳಿ. ಯಾವುದೇ ಯಾರ ಹತ್ರನೂ ನೀವು ಕಾಂಪಿಟೀಷನಲ್ಲಿಲ್ಲ. ಅದು ಬದುಕುವುದರಲ್ಲೇ ಆಗಲಿ, ಜೀವನ ಶೈಲಿಯಲ್ಲಿ ಆಗಲಿ, ಅಥವಾ ಸಾಯುವುದರಲ್ಲಿ ಆಗಲಿ, ನೀವು ಕಾಂಪಿಟೇಷನ್ ಮಾಡಬೇಕಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಇರಿ, ನಿಮ್ಮ ಪ್ರೊಫೆಷನನ್ನು ಮಾಡಿ, ನಿಯತ್ತಾಗಿ ಮಾಡಿ. ಸೊ ಭಯದ ನೆರಳಲ್ಲೇ ಯಾವಾಗಲಿರೋದು. ಸಾವಿನ ಭಯ ಅದಲ್ಲದೆ ನಾನು ಈ ತಪ್ಪು ಮಾಡಿದೆ, ಆ ತಪ್ಪು ಮಾಡಿದೆ, ಅದು ಏನಾದರೂ ಗೊತ್ತಾಗ್ಬಿಟ್ರೆ, ಲೀಗಲಾಗಿ ಯಾರಿಗಾದರೂ ಗೊತ್ತಾಗ್ಬಿಟ್ರೆ, ಪೊಲೀಸ್ನವ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ, ಅಂತಹ ತಪ್ಪುಗಳನ್ನು ಯಾಕೆ ಮಾಡಬೇಕು ನಾವು? ಎಂತಹ ಕಷ್ಟ ಇದ್ದರೂ ಅದಕ್ಕೆ ಪರಿಹಾರ ಇರುತ್ತೆ. ನಿಮಗೆ ತೀರಾ ಸಮೀಪದ ಬಂಧುಗಳು ಅಥವಾ ಸ್ನೇಹಿತರಿದ್ದರೆ ಅವ್ರ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಈ ದ್ವಂದ್ವವನ್ನು ಕೇಳ್ಕೊಳ್ಳಿ, ಅವರು ಅದಕ್ಕೆ ಸಲಹೆ ನೀಡ್ಬೋದು. ಎಲ್ಲವೂ ನಿಮಗೆ ತಿಳಿದಿರಬೇಕಾಗಿಲ್ಲ. ನೀವು 4 ಜನಕ್ಕೆ ನಿಮ್ಮ ಇದನ್ನು ಹಂಚ್ಕೊಳ್ಬೋದು, ಅಥವಾ ಒಬ್ಬರು ಅತೀ ಕ್ಲೋಸ್ ಫ್ರೆಂಡಿಗೆ ಹೇಳ್ಬೋದು, ನನಗೆ ಈ ಥರ ನಡೀತಾ ಇದೆ, ನನ್ನ ಮನಸ್ಸಲ್ಲಿ ಹೀಗೆ ನಡೀತಾ ಇದೆ, ಇದಕ್ಕೆ ನಿಮಗೇನಾದರೂ ಬೇರೆ ಥರ ಯೋಚನೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು. ಮನಸ್ಸಿನೊಳಗಡೆ ಇಟ್ಕೊಂಡು ಕರಿಬಾರ್ದು. ಆಮೇಲೆ ಸಾವನ್ನು ಎದುರು ನೋಡ್ತಾ ಇದ್ದೀನಿ ಅಂತ ಅದೆಲ್ಲ ರಾಂಗ್. ಅದು ಆ ಥರ ನೀವು ಎಣಿಸಿದಾಗೆಲ್ಲ ಬರೋದೆಲ್ಲ, ಅದೇನೋ ಇರಲ್ಲ, ಅದು ನೀವು ಎಣಿಸಿದಾಗಲೆಲ್ಲ ಬರಲಿಕ್ಕೆ. ಸೊ ನೆಗೆಟಿವ್ ಚಿಂತನೆಗಳನ್ನು ಬಿಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೇ ವಿಷಯವನ್ನು ಮುಚ್ಚಿಡಬೇಡಿ. ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಹತ್ರ, ಅಥವಾ ಅಮ್ಮ ಅಥವಾ ಅಪ್ಪನ ಯಾರೋ ಒಬ್ಬರನ್ನ ಕ್ಲೋಸಾಗಿ ಇಟ್ಕೊಳ್ಳಿ. ಎಲ್ಲವನ್ನು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿ, ಹೀಗೀಗೆ ನಂಗೆ ಆಗ್ತಾಯಿದೆ, ನಡೀತಾ ಇದೆ ನನ್ನ ಮನಸ್ಸಲ್ಲಿ, ನಾನು ಇದಕ್ಕೆ ಏನು ಮಾಡಲಿ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಅದರ ಪ್ರಕಾರ ಕೇಳಬೇಕು. ನೀವು ಯಾರಾದ್ರು ಒಬ್ಬರು ಕಾನ್ಫಿಡೆನ್ಷಿಯಲ್ ವ್ಯಕ್ತಿಯನ್ನು ಲೈಫಲ್ಲಿ ಇಟ್ಕೊಳ್ಬೇಕು. ಮದುವೆ ಆದವರಾದರೆ ಗಂಡ ಕಾನ್ಫಿಡೆನ್ಷಿಯಲ್ ಆಗಿರ್ಬೋದು, ಅಥವಾ ಹೆಂಡತಿಗೆ ಕಾನ್ಫಿಡೆನ್ಷಿಯಲ್ ವ್ಯಕ್ತಿ ಇರ್ಬೋದು, ಅಥವಾ ಅವರಿಬ್ಬರು ಸರಿ ಇಲ್ಲ, ನನಗೆ ಫ್ರೆಂಡ್ಸು ಸರಿ ಆಯ್ತಪ್ಪ, ಫ್ರೆಂಡ್ಸ್ ಯಾರಾದರೂ. ಸೊ ಯಾರನ್ನಾದ್ರೂ ಒಬ್ಬ ಮನುಷ್ಯನನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡು ಅವ್ರ ಹತ್ರ ಅದನ್ನು ವ್ಯಕ್ತಪಡಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿಯಿರಿ. ಆಮೇಲೆ ಸಾವು ಅನ್ನೋದು ಖಂಡಿತವಾಗಿಯೂ ಒಂದು ದಿವಸ ನಡೆದೇ ನಡೀಬೇಕು ಎಲ್ಲರಿಗೂ. ಅದರಲ್ಲಿ ಯಾರೂ ಇದಿಲ್ಲ, ಅಜರಾಮರವರು ಯಾರೂ ಆಗಿಲ್ಲ. ಅಂತಹ ದೇವರು, ಕೃಷ್ಣ ಕೂಡ ದೇವರು ಅಂತೀವಿ, ಆದರೆ ಕೃಷ್ಣನಿಗೆ ಕೂಡ ಸಾವು ಬಂತು ಕಲ್ಪನೆಗೆ. ರಾಮನೂ ಸತ್ತ ಅಲ್ವಾ, ದೇವರುಗಳೂ ಸತ್ತರು ಅಲ್ವಾ. ಎಷ್ಟು ವರ್ಷ ಅಂತ ಬೇಕು, 1000 ವರ್ಷ ಬದುಕಿದ್ರೆ ಇಲ್ವಲ್ಲ. ಅವರಿಗೂ ಒಂದು ಲಿಮಿಟ್ ಅಂತ ಇರುತ್ತೆ ಜೀವನ. ದೇವರದ್ದು ನಾವು ಯಾರನ್ನ ಕನ್ಸಿಡರ್ ಮಾಡ್ತೀವೋ ಅವರೆಲ್ಲ ಒಂದು ಕಾಲದಲ್ಲಿ ವ್ಯಕ್ತಿಗಳಾಗಿದ್ದವರೇ. ವ್ಯಕ್ತಿಗಳು ತಮ್ಮ ಒಳ್ಳೆಯ ಗುಣಗಳಿಂದ ಶಕ್ತಿಗಳಾಗಿ ದೇವಾಂಶ ಸಂಭೂತರಾದರು, ದೇವರಾದರು ಅಲ್ವಾ. ಹಾಗೆಯೇ ನಾವು ಆದಷ್ಟು ಒಳ್ಳೆಯ ಕೆಲಸ ಮಾಡೋಣ, ಕೆಟ್ಟ ಕೆಲಸ ಮಾಡೋದು ಬೇಡ. ಸಾವಿನ ಭಯದಲ್ಲಿ ಬದುಕೋದು ಬೇಡ. ಇದ್ದಷ್ಟು ದಿವಸ ಸಂತೋಷವಾಗಿರೋಣ, ಒಂದೊಂದು ನಿಮಿಷನೂ ಸಂತೋಷವಾಗಿ ಕಳೆಯೋಣ. ನಿದ್ದೆ ಮಾಡೋರು ಚೆನ್ನಾಗಿ ನಿದ್ದೆ ಮಾಡೋಣ. ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಭಯದಲ್ಲಿ ಇವತ್ತು ಮಲ್ಕೊಳ್ಳೋದಿರೋದು ಬೇಕಾಗಿಲ್ಲ. ಸೊ ಹಾಗೆ ಅಂತೇಳಿ ತುಂಬ ಚೆನ್ನಾಗಿ ನಿದ್ದೆ ಬರಲಿ ಅಂತ 10 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೂಡ ತಗೊಂಡು ನಿದ್ದೆ ಮಾಡಬೇಡಿ. ಸೊ ಎಲ್ಲದಕ್ಕೂ ಇತಿಮಿತಿ ಇದೆ, ಭಯಕ್ಕೂ ಒಂದು ಇತಿಮಿತಿ ಇರಬೇಕು. ಸೊ ಹೀಗೆ ಮರಣ ಭೀತಿಯನ್ನು ನಾವು ಅದಕ್ಕೆ ನೀರೆರೆದು ಪೋಷಿಸ್ತಾ ಇರಬಾರ್ದು, ಅದನ್ನು ಆದಷ್ಟು ಮನಸ್ಸಿನಿಂದ ತಳ್ತಾ ಇರಬೇಕು. ಇಲ್ಲ, ಹೌದು ಸಾಯ್ತೀನಿ, ಬಟ್ ಈಗಲ್ಲ, ಇನ್ನೂ ಟೈಮ್ ಇದೆ, ನಾನು ಇನ್ನೂ ಬದುಕಬೇಕು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು, ನನಗೆ ಇನ್ನೂ ಸುಮಾರು ಕೆಲಸ ಇದೆ,
ಅದೆಲ್ಲ ಮುಗಿದ್ಬಿಟ್ಟು ನಾನು ಮಾಡ್ತೀನಿ, ನಾನು ಸಾಯ್ತೀನಿ ಅಂತ ಆ ಥರ ಸಾವನ್ನು ನಿಮ್ಮ ಮನಸ್ಸಿನಿಂದ ಫಸ್ಟ್ ದೂರ ಮಾಡಿ. ಮನಸ್ಸಿನಿಂದ ಸಾವು ದೂರ ಆದರೆ ಸಾವು ಬರೋದೇ ಇಲ್ಲ ಹತ್ತಿರಕ್ಕೆ, ಅದಕ್ಕೂ ಭಯ ಆಗುತ್ತೆ. ಇಲ್ಲ ಇವನು ಭಾಳ ಗಟ್ಟಿಯಾಗಿದ್ದಾನಪ್ಪ, ಇನ್ನೂ ತುಂಬ ವರ್ಷ ಬದುಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಸಾವಿನ ಭಯದಲ್ಲಿ ಬದುಕಬೇಡಿ, ಧೈರ್ಯ ತಗೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಂಜಿಕೆಗಳಿದ್ದರೂ ಅದನ್ನು ನಿಮಗೆ ಆಪ್ತರಾಗಿರೋರ ಜೊತೆ ಅದನ್ನು ಹಂಚಿಕೊಂಡು ಅದಕ್ಕೆ ಪರಿಹಾರ ಕಂಡುಹಿಡಿಯಿರಿ ಅಂತ ಹೇಳಿ ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ಇಶಾ ಫೌಂಡೇಶನ್ ಏನಾದರೂ ಮೆಂಬರ್ ಆಗಿದ್ದರೆ ನೀವು, ಅವರು ಕೆಲವು ಯೋಗಗಳು ಹೇಳ್ಕೊಡ್ತಾರೆ, ಮುದ್ರೆಗಳು ಹೇಳ್ಕೊಡ್ತಾರೆ. ಸೊ ಅದನ್ನೆಲ್ಲ ನೀವು ಕರಗತ ಮಾಡಿಕೊಂಡು ಸಾವಿನ ಭಯದಲ್ಲಿ ಬದುಕಬೇಡಿ. ಯಾವಾಗಲೂ ಸಾವಿನ ಭಯ ಒಳ್ಳೆಯದಲ್ಲ, ಅದು ಬಂದೇ ಬರುತ್ತೆ. ಬಟ್ ಅದರ ಭಯದಲ್ಲಿ ದಿನ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಡೋಂಟ್ ಡೈ ಡೈಲಿ, ಓಕೆ, ಡೈ ಒನ್ಸ್ ಫಾರ್ ಆಲ್. ಇನ್ ಲೈಫ್ ಯು ವಿಲ್ ಡೈ ಒನ್ ಡೇ ಅಲ್ವಾ. ಸೊ ದಿನ ಸ್ವಲ್ಪನೇ ಸಾಯ್ತಾ ಇರಬೇಡಿ, ಆ ಥರ ಬೇಡ, ಆ ಥರ ಜೀವನ ಮಾಡಬೇಡಿ ಅಂತ ಹೇಳಿ ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.